ಅಂಕಲ್ ನೋಡಿ ಇದು ಕಾಶಿಯಿಂದ ತಂದಿರೋದ ಸಾರಿ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ದ ಮೋಸ್ಟ್ ಅವೇಟೆಡ್ ವಿಡಿಯೋ ಸತ್ಯನಾರಾಯಣ ಪೂಜೆ ಇವಾಗ ಶುರುವಾಗುತ್ತೆ. ನಮ್ಮ ಗೆಸ್ಟ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ. ಅಮ್ಮ ಮಾಮಿ ಅತ್ತೆ ಆಂಟಿ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಆಯಿತಾ. ಆ್ಯಂಡ್ ಇವ್ರನ್ನ ನೋಡಿ ನೀವು ಹೇಳಿದ್ರಿ ಇವರು ಅಕ್ಕನ ಥರ ಕಾಣಿಸ್ತಾರೆ ಅಂತ ನಮ್ಮ ಅತ್ತಿಗೆಗೆ. ಎಸ್, ದೇರ್ ಆಲ್ ವೆರಿ ಯಂಗ್. ವೀಕ್ಷಿತರ ಚಿಕ್ಕ ಅತ್ತೆ ನಾನು. ವೀಕ್ಷಿತ ಮನೆಗೆ ಬಂದೆ ಇವತ್ತು ಗೃಹಪ್ರವೇಶಕ್ಕೆ ಇನ್ವೈಟ್ ಮಾಡಿದ್ರು. ಆಮೇಲೆ ಫಸ್ಟ್ ನಾನು ನೋಡಿದ್ದು ಮನೆ ವಾಸ್ತು ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಉತ್ತರದಲ್ಲಿ ಬಾಗಿಲು ಬಂದಿದೆ ಮತ್ತು ಕಿಚನ್ ಕೂಡ ತುಂಬ ಚೆನ್ನಾಗಿದೆ. ಪೇಂಟ್ ಕಲರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಪೇಂಟ್ ಕಲರ್ ಸಖತ್ತಾಗಿದೆ. ಅದು ಶುಕ್ರನ್ ಕಲರ್, ಒಂದು ಆಫ್ ವೈಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅಂದರೆ ಶುಕ್ರ ಆ್ಯಕ್ಟಿವೇಟ್ ಆಗ್ತಾನೆ ಈ ಕಲರು ಪೇಂಟ್ ಮಾಡಿದಾಗ. ಅದು ನನಗೆ ತುಂಬ ಖುಷಿ ಅನ್ನಿಸ್ತು. ಮತ್ತು ಎಲ್ಲಿನೂ ಡಾರ್ಕ್ ಕಲರ್, ಒಂದು ರೆಡ್ ಕಲರ್ ಆಗಲಿ, ಬ್ಲ್ಯಾಕ್ ಕಲರ್ ಆಗಲಿ, ಪರ್ಪಲ್ ಕಲರ್ ಆಗಲಿ ಯಾವುದನ್ನು ಇವರು ಹಾಕಲಿಲ್ಲ. ಸೊ ಏನಂದರೆ ಇವನು ಡಾರ್ಕ್ ಕಲರ್ ರೆಡ್ಡು ಈ ಥರ ಎಲ್ಲ ಕೊಟ್ಟಾಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ಇರೋರಿಗೆ ಒಂಥರ ಸಿಟ್ಟು ಜಾಸ್ತಿ ಆಗುತ್ತೆ. ಏನೋ ಒಂಥರ ಹೊರಗಡೆಯಿಂದ ಮನೆಗೆ ಬಂದಾಗ ಶಾಂತಿಯಾಗಿ ಇರಬೇಕು ಅಂದರೆ ಆಫ್ ವೈಟ್ ಕಲರ್ ತುಂಬ ಚೆನ್ನಾಗಿರುತ್ತೆ. ಅದನ್ನೇ ಇವ್ರು ಕೊಟ್ಟಿದ್ದಾರೆ ಮನೆಗೆ. ಅದು ನನಗೆ ಖುಷಿ ಅನ್ನಿಸ್ತು. ಆಮೇಲೆ ಇನ್ನೂ ಮುಖ್ಯವಾಗಿ ಕಿಚನಲ್ಲಿ ಸಜ್ಜಾ ಕಲ್ಲು, ಸ್ಲ್ಯಾಬ್ದು ಕಲ್ಲು ಹಾಕಿದ್ದಾರಲ್ಲ, ಅದು ಕೂಡ ಅಷ್ಟೇ ಆಫ್ ವೈಟ್ ಕಲರೇ ಹಾಕಿದ್ದಾರೆ. ಅದು ಕೂಡ ನನಗೆ ತುಂಬ ಚೆನ್ನಾಗಿ ಖುಷಿ ಅನಿಸುತ್ತು. ಯಾಕಂದರೆ ಒಂದು ಅಗ್ನಿಮೂಲೆ ಅಂತ ಬಂದಾಗ ಆಫ್ ವೈಟ್ ಅಲ್ಲಿ ಆ್ಯಕ್ಟಿವೇಟ್ ಆದಾಗ ಶುಕ್ರ ಆ್ಯಕ್ಟಿವೇಟ್ ಆಗ್ತಾನೆ. ಮತ್ತು ಅಲ್ಲಿ ಲಿಕ್ವಿಡ್ ಮನಿ ಕೂಡ ಚೆನ್ನಾಗಿರುತ್ತೆ ಆ ಮನೆಯಲ್ಲಿ. ಅದು ಕೂಡ ನನಗೆ ತುಂಬ ಖುಷಿ ಅನ್ನಿಸ್ತು. ಮತ್ತು ಪ್ರತಿಯೊಂದು ಬೆಡ್ರೂಮಲ್ಲೂ ಅಷ್ಟೇ ಅವರು ಒಂದು ಮಂಚದ ಕಲರ್ ಆಗಿರ್ಬೋದು, ಒಂದು ಬೀರು ಮಾಡಿಸಿದ್ದಾರೆ ಆ ಕಲರ್ ಆಗಿರ್ಬೋದು, ಎಲ್ಲ ಕಲರ್ಸು ಅಷ್ಟೇ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಅಂದರೆ ವೆರಿ ಗುಡ್ ಅನ್ನಿಸ್ತು. ಮತ್ತು ಮನೆಯಲ್ಲಿ ವಾತಾವರಣ, ಗಾಳಿ ಇದು ಚೆನ್ನಾಗಿದೆ ಮತ್ತು ಬೆಳಕು ಕೂಡ ತುಂಬ ಚೆನ್ನಾಗಿ ಬರೋ ಥರ ಇದೆ ಈ ಮನೆ. ಸೊ ಟೋಟಲ್ ಆಗಿ ಈ ಅಪಾರ್ಟ್ಮೆಂಟು ತುಂಬ ಚೆನ್ನಾಗಿದೆ. ಫಸ್ಟ್ ಫ್ಲೋರ್ನಲ್ಲಿದೆ. ಸೊ ಗುಡ್. ವೀಕ್ಷಿತ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾಳೆ. ಲಾಸ್ಟ್ ವಿಡಿಯೋದಲ್ಲಿ ಅತ್ತಿಗೆ ಸಾರಿ ನೋಡಿ ಯಾರು ಅಂದಿದ್ರು ಸಾರಿ ತುಂಬ ಚೆನ್ನಾಗಿದೆ ಅಂತ. ಐ ಲವ್ ಅತ್ತಿಗೆದು ಕಾಶಿಯಿಂದ ತಂದಿರೋದ ಸಾರಿ ಅಂಡ್ 3 ಪ್ರೀಮಿಯಂ ಸಾರೀಸ್ ಇತ್ತು. ಅದರಲ್ಲಿ ಒಂದು ಅತ್ತಿಗೆದು, ಒಂದು ನಂದು, ಒಂದು ಇದು ಬ್ಯೂಟಿಫುಲ್. ಐ ಲವ್ ಇಟ್. ಕಲರ್ ಎಂಜಾಯ್ ಮಾಡಿದಮ್ಮ. ಎರಡು ಬೇರೆ ಅಮ್ಮ ಶೋಕೊಂಡು ಬೇರೆ ಕೊಡು. ನಿಜ ರಿಯಲಿ ಐ ಲವ್ ದಿಸ್. ಐ ಲವ್ ಆಲ್ ಡಾರ್ಕ್ ಕಲರ್ಸ್. ಹೆಂಗೆ ನಮ್ಮ ಅಣ್ಣ ಅತ್ತಿಗೆ ಸೂಪರ್ ಅಲ್ಲ? ದಿ ಲುಕ್ ಸೋ ಅಡಾರೇಬಲ್. ಆ್ಯಂಡ್ ನಮ್ಮ ಆಂಟಿ ಕೂಡ ಬಂದಿದ್ರು. ಇಷ್ಟರಲ್ಲೇ ಎಲ್ಲರೂ ಮನೆಯವರು ತಿಂಡಿ ಆದಮೇಲೆ ಪೂಜೆಗಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಲು ಕಾಯಿಸಿದ್ದನ್ನು ಎಲ್ಲರಿಗೂ ಕೊಟ್ಟು ಖಾಲಿ ಮಾಡಬೇಕು, ಮನೆಯವರೆಲ್ಲರೂ ತಗೋಬೇಕು ಅಂದಿದ್ರು. ಸೊ ಅದರ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ. ಮೀನ್ ವೈಲ್ ನಮ್ಮ ಗಂಡು ಮಕ್ಕಳು ಎಲ್ಲ ಫೋಟೋ ಸೆಷನ್ ಮಾಡ್ತಾ ಇದ್ದಾರೆ. ನಾನು ರೀಲ್ಸ್ ಮಾಡ್ತಿಲ್ಲ. ಮಾಡಿ ಫುಲ್ ಪೋಸ್ ನೀವೇ ಕೊಡಬೇಕು. ಆದ್ಯನ್ನ ಟ್ರೈನಿಂಗ್ ಕೊಡ್ತದಲ್ರು. ಅಂಕಲ್ ನೋಡಿ ಎಲ್ಲರದು ಒಂದೇ ರೀತಿಯ ಶರ್ಟ್ ಇದೆ, ಬಟ್ ಪಂಚೆ ಕಲರ್ ಮಾತ್ರ ಡಿಫ್ರೆಂಟ್ ಇದೆ. ಆ್ಯಂಡ್ ಅಣ್ಣ ಮತ್ತು ಆದಿಗೆ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲೇ ನೋಡಿದ್ದು. ನೋಡಿ ಇವ್ರದ್ದೆಲ್ಲ ಒಂದೊಂದು ಪ್ರಯತ್ನ. ಪಾಪ ಎಷ್ಟಾಗುತ್ತೆ ಅಷ್ಟು ಅವ್ರಿಗೆ ಹೆಂಗೆ ಮಾಡೋಕ್ಕಾಗತ್ತೆ. ನಾಚಿಗೆನೂ ಇದೆ ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ಮಾಡಬೇಕಲ್ವಾ ಅಂತ. ಬಿಕಾಸ್ ಈ ಟೈಮ್ನಲ್ಲಿ ಮಾಡ್ಬೋದು, ಮುಂದೆ ಯಾವಾಗ ಮಾಡೋಕ್ಕಾಗತ್ತೆ ಅಲ್ವಾ. ಫೈನಲಿ ಐ ಆಮ್ ಹ್ಯಾಪಿ. ನೋಡ್ತಾ ಖುಷಿ ಆಗುತ್ತೆ. ನನಗೆ ಕೂದಲು ಬಿಟ್ಬಿಡಿ ಅಲ್ಲ, ನಾನು ಕೂತಾಗ ಮಾಡಿ ಪೂಜೆಗೆ ಕೂದಲು ಬಿಟ್ಬಿಡಿ. ಜುವೆಲ್ರೀಸ್ ಹಾಕಿ ಪ್ಲೀಸ್ ಪ್ಲೀಸ್. ನನಗೆ ಜುವೆಲ್ರೀಸ್ ಹಾಕಿ ನನ್ನ ಕಳಿಸ್ಬಿಡಿ. ಅದೇ ಆರ್ಕಿಟೆಕ್ಟ್ ಯಾರು, ಜುವೆಲ್ರಿ, ಬ್ಲೌಸ್ ಡಿಸೈನ್, ಸಾರಿ, ಮೇಕಪ್, ಹೇರ್ ಎಲ್ಲ ರೆಡಿ. ಕಾವ್ಯವ್ರು ಮಾತ್ರ ತುಂಬ ಪೇಷನ್ಸಿಂದ ಇರ್ತಾರೆ ನನ್ನ ಜೊತೆಗೆ. ಅಂದರೆ ನನಗೆ ಇಲ್ಲಿ ಟೈಮ್ ಇಲ್ಲ, ಅರ್ಧ ಗಂಟೆ ಒಳಗಡೆ ತಿಂಡಿ ಆಗಬೇಕಾಗಿತ್ತು, ರೆಡಿ ಆಗಬೇಕಾಗಿತ್ತು. ಅವ್ರ ಮೇಲೆ ಪ್ರೆಷರ್ ಹಾಕಿದ್ರೆ ಅವ್ರು ಹೆಂಗೆ ನನ್ನ ರೆಡಿ ಮಾಡಿಸ್ತಾರೆ. ಸೊ ಫಸ್ಟ್ ಹೇರ್ ಸ್ಟೈಲ್ಗೆ ಒಂದು ಸ್ವಲ್ಪ ವೇರಿಯೇಷನ್ಸ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಮಾಡುವಂಥ ಪ್ರಯತ್ನದಲ್ಲಿ ಅವರು. ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದ್ದರು ಇಬ್ಬರೂ. ಸ್ಟ್ರೆಸ್ ತುಂಬ ಸ್ಟ್ರೆಸ್ ಆಗ್ತಾ ಇದೆ. ಬಿಕಾಸ್ ಅಲ್ಲಿ ಕರೀತಾ ಇದ್ದಾರೆ. ನಂದೆಲ್ಲ ಜ್ಯುವೆಲ್ರೀಸ್ ಆಯ್ತಾ ಇದಕ್ಕೆ ಬೇಕಾಗಿರೋದು. ಸ್ವಲ್ಪ ಹಂಗೆ ಬ್ಯಾಂಗಲ್ಸ್ ಸರಿ ಮಾಡ್ಕೊಡಿ.
ನನ್ನ ಮೇನ್ ಸತ್ಯನಾರಾಯಣ ಇವೆಂಟ್ಗೆ ಸಾರಿ ಆ್ಯಂಡ್ ಬ್ಲೌಸ್ ಸ್ಟಿಚ್ ಮಾಡಿರೋದು ಆಂತರ್ಯ ಸ್ಟುಡಿಯೋಸಿಂದ. ಸೊ ಅವರ ಡಿಸೈನರ್ ಬುಟೀಕ್ ಇದೆ, ಜೊತೆಗೆ ಸಾರೀಸ್ ಇದೆ. ಸಾರಿನೂ ಅಲ್ಲಿಂದಾನೆ. ನಿಮಗೆಲ್ಲ ಡೀಟೇಲ್ಸ್ ಹಾಕಿರ್ತೀನಿ, ಚೆಕ್ ಮಾಡ್ಬೋದು ಆಯಿತಾ. ಆಲ್ಸೋ ಇವತ್ತು ವೆಲ್ಕಮ್ ಡ್ರಿಂಕಿಗೆ ಇದ್ದಿದ್ದು ಪಾನಕ ಜೊತೆಗೆ ಗ್ರೇಪ್ ಜ್ಯೂಸ್. ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಲರ್ ಕಾಂಬಿನೇಷನ್ ಇದು. ಆ್ಯಂಡ್ ಅದಕ್ಕೆ ಜ್ಯುವೆಲ್ರೀಸ್ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗ್ತಾ ಇತ್ತು ಅಂತ ನನ್ನ ಭಾವನೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಆಯಿತಾ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇವತ್ತು ನಮ್ಮ ಮನೆ ಪೂಜೆಗೆ ಸತ್ಯನಾರಾಯಣ ಪೂಜೆಗೆ ಮಾಡಿರುವಂಥ ಡೆಕೋರ್ ಸಿಂಪಲ್ ಆಗಿ ಎಲಿಗೆಂಟ್ ಆಗಿತ್ತು. ನನಗಿನ್ನೂ ಗ್ರ್ಯಾಂಡಾಗಿ ಬೇಕಿತ್ತು, ಬಟ್ ನಂದಲೆಸ್ ಪುರೋಹಿತರು ಟೈಮ್ ಇದ್ದಷ್ಟು ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿದ್ದಾರೆ. ಇಲ್ಲಿ ನೋಡಿ, ಇವರೆಲ್ಲ ನನ್ನ ಹೇರ್ಗೆ ಅಂತ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಬಿಕಾಸ್ ನಾನು ಪೂಜೆಗೆ ಹೋಗಲೇಬೇಕಾಯಿತು, ತಡ ಮಾಡೋಂಗಿಲ್ಲ ಅಲ್ಲ. ಸೊ ಇವರಿಲ್ಲಿ ಕೂತು ಎಲ್ಲ ರೆಡಿ ಮಾಡಿ ಆಮೇಲೆ ತಂದು ಹಾಕೋಣ ಅಂತ ಮಧ್ಯದಲ್ಲಿ. ಸಚ್ ಹಾರ್ಡ್ ವರ್ಕಿಂಗ್ ಟೀಮ್ ಆಯಿತಾ, ಕಾವ್ಯ ಆ್ಯಂಡ್ ನಿವೇದ. ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಡೆಕೋರ್ ಏನಿತ್ತು ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ದೀಪು ಅವರ ಕಸ್ಟಮೈಸ್ಡ್ ಔಟ್ಫಿಟ್ ಅಂದರೆ ಇದನ್ನು ಸ್ಟಿಚ್ ಮಾಡಿಸಿರೋದು ಹೈದರಾಬಾದಿಂದ. ಡೇ 2 ಔಟ್ಫಿಟ್ ಕೂಡ ಅದರಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಎಂಬ್ರಾಯ್ಡ್ರಿ ಹ್ಯಾಂಡ್ ವರ್ಕ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಫಿಟ್ ಆಗ್ತಿತ್ತು ಅವ್ರಿಗೆ. ಸೊ ಅವರ ಎಲ್ಲ ಔಟ್ಫಿಟ್ಸ್ ನನಗಂತೂ ತುಂಬ ಇಷ್ಟ ಆಯಿತು. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿತ್ತು. ಮಾಡೋದಕ್ಕಂಥ ಕಾರ್ಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ರಹಚಾರಗಳು, ಗ್ರಹ ದೋಷಗಳು ಉಂಟಾಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ನವಗ್ರಹ ಆರಾಧನೆಯನ್ನು ಮಾಡುವಂತಹದ್ದು. ಶನಿ ಪರಮಾತ್ಮನಿಗೆ ಎಳ್ಳನ್ನು, ರಾಹುವಿಗೆ ಉದ್ದನ್ನು ಹಾಗೂ ಕೇತುವಿಗೆ ಹುರುಳಿಯನ್ನು ಧಾನ್ಯವನ್ನು ಸ್ಥಾಪನೆ ಮಾಡುವಂಥದ್ದು. ಆ ಧಾನ್ಯದಲ್ಲಿ ಭಗವಂತ तथा सूर्यग्रह प्रीत्यर्थयावान् जपा कुसुमसङ्काशं काश्यपेयं महाप्रतिमा तमोहरं तमोपापघ्रंसि आवाहयामि स्थापयामि पूजयामि राहवे नमः कृपयन्तो कयानचित्रावोदुदेदावसखाः कयाजितयामि ॐ ध्यायेदत्यं गुणातीतं गुणत्रयतमन्वित प्रधानकुम्भे लक्ष्मीनारायण स्वामिं ध्यायामि प्राणप्रतिष्ठापने विनियोगः परसमुद्भवे आं ह्रीं क्रों ॐ यं ब्रं लं जमवसंसाहवैदेवतः मम नमः प्राणाय प्राणाः सत्यनारायणाय नमः ग्रहाण पुरुषोत्तम लक्ष्मीनारायणाय नमः. ಒಂದು ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು. ಇಬ್ರಿಗೂ ತುಂಬಾ ಖುಷಿ ಇದೆ. ಹೌದಾ? ಎಲ್ಲ ಸುಮ್ಮನೆ ತಮಾಷೆಗಾಗಿ ಆಯಿತಾ. ಬಟ್ ತುಂಬ ಜನ ಪುರೋಹಿತರು ನಂಬರ್ ಕೇಳಿದ್ರಿ ಲಾಸ್ಟ್ ವಿಡಿಯೋದಲ್ಲಿ. ಅದನ್ನು ಇಲ್ಲಿ ಆನ್ ಸ್ಕ್ರೀನ್ ಹಾಕಿದ್ದೀನಿ, ಚೆಕ್ ಮಾಡಿ. ಈ ಪೂಜೆ ಆಗಿದ ತಕ್ಷಣ ನೈವೇದ್ಯಕ್ಕೆ ರೆಡಿ ಮಾಡಬೇಕು ಅಂತ ಹೇಳಿದ್ರ. ಸೊ ಮಾಮಿ ಅಮ್ಮ ಕಿಚನ್ಗೆ ಹೋಗಿ ಅದರ ತಯಾರಿ ಮಾಡೋದಕ್ಕೆ ಶುರು ಮಾಡಿದ್ರು. ಆ್ಯಂಡ್ ನನ್ನ ಕಸಿನ್ಸ್ ಇಬ್ಬರೂ ನೋಡಿ, ನಿನ್ನೆ ಆಗಲಿಲ್ಲ ಬರೋದಕ್ಕೆ, ಆಬ್ವಿಯಸ್ಲಿ ಅವ್ರವ್ರ ಕಮಿಟ್ಮೆಂಟ್ಸ್ ಇರುತ್ತಲ್ಲ. ಇವತ್ತಿಬ್ರು ಬಂದಿದ್ದಾರೆ, ಖುಷಿ ಆಗ್ತಾ ಇದೆ. ಎಲ್ಲರೂ ಒಟ್ಟಿಗೆ ಸಪೋರ್ಟಿವ್ ಆಗಿ ಮಾಡೋದ್ರಿಂದ ವೆರಿ ಹೆಲ್ಪ್ಫುಲ್. ಪಂಚಾಮೃತ ಪುರೋಹಿತರು ಕೊಟ್ಟರು. ಇವಾಗ ಸತ್ಯನಾರಾಯಣ ಪೂಜೆ ಆಗ್ತಾ ಇದೆ. ಸ್ಟಾರ್ಟ್ ಆಗಿದಷ್ಟೇ ಒಂದು ಹಾಫ್ ಆನ್ ಅವರ್ ಆಯಿತು. ಒಬ್ಬೊಬ್ಬರು ಬರ್ತಾ ಇರ್ತಾರೆ. ಫುಲ್ ಬಿಸಿ ಕೆಲಸ ಇಲ್ಲ, ಆಚೆಗೆ ಹೋಗೋದು ಬಿಸಿ, ಕೆಲಸ ಏನೂ ಇಲ್ಲ. ಒಂದು ಕಡೆಯಿಂದ ಪೂಜೆ ಸ್ಟಾರ್ಟ್ ಆಗಿದೆ, ಇನ್ನೊಂದು ಕಡೆಯಿಂದ ಎಲ್ಲ ಗೆಸ್ಟ್ ಇನ್ವೈಟ್ ಮಾಡಿರೋರೆಲ್ಲ ಬರ್ತಾ ಇದ್ದಾರೆ. ಸೊ ಹ್ಯಾಪಿ ಮೂಮೆಂಟ್. ಇಲ್ಲ ಸಮಸ್ಯೆ ಆಗಿತ್ತು ರವಿ ಹೇಳೋದು. स्वाहा तुर्यात्मने स्वाहा पंचब्रह्मभूतात्मने नमः स्वाहा प्रवर्तयामि अत्याधिकान् प्रवर्तयामि तिरुकाय ನನ್ನ ಅಕ್ಕ ಮಕ್ಕಳು ಸ್ವಲ್ಪ ಲೇಟ್ ಆಯ್ತು ಬಂದಾಗ. ನಿಮಗೆ ಬರಬೇಕಿತ್ತು, ಇಬ್ಬರು ಬರಲಿಲ್ಲ. ಅದು ಲೇಟ್ ಆಗಿದೆ ಕ್ಲಾಸ್. ಮೈಸೂರಿಂದ ಬಂದರು ನನ್ನ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ. ತುಂಬಾ ಖುಷಿ ಆಯಿತು ಗೊತ್ತಾ. ಆಲ್ಸೋ ಇಲ್ಲಿ ನನ್ನ ಹೇರ್ ಆಕ್ಸರೀಸಲ್ಲಿ ಕೂತು ಕಾವ್ಯ ನಿವೇದ ರೆಡಿ ಮಾಡ್ತಾಯಿದ್ರು. ಅದನ್ನು ಬೇಗ ಫಿಕ್ಸ್ ಮಾಡ್ತಾ ಇದ್ದಾರೆ. लक्ष्मी
ಸತ್ಯನಾರಾಯಣ ಸ್ವಾಮಿ ಪಾದಾರವಿಂದ ಗೋವಿಂದ ರಮಣ ಗೋವಿಂದ ಧಾರಯಾಮಿ. ಎಲ್ಲ ಯಾವತ್ತೂ ಕೂಡ ಬರೋದಿಲ್ಲ. ನಮ್ಮ ಗುಣ ಅನ್ನೋದು ನಮ್ಮೊಟ್ಟಿಗೆ ಯಾವತ್ತೂ ಬರುವಂತ, ನಾವು ಮಾಡುವಂತ ಪುಣ್ಯ ಅನ್ನೋದು ನಮ್ಮೊಟ್ಟಿಗೆ ಯಾವತ್ತೂ ಕೂಡ ಬರುವಂತ. ಫೈನಲಿ ಹೇರ್ ಸ್ಟೈಲ್ ಕಂಪ್ಲೀಟ್ ಮಾಡಿ ಈ ಥರ ಇದೆ. ಆ್ಯಂಡ್ ಬ್ಲೌಸ್ ಡಿಸೈನ್ ವರ್ಕ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನಿಧಿ ಅವರು ಫ್ರಮ್ ಆಂತರ್ಯ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮ್ದೇನಾದರೂ ಸಜೆಷನ್ಸ್ ಇದ್ದರೆ ಡೆಫಿನೆಟ್ ಆಗಿ ಶೇರ್ ಮಾಡಿ ಆಯಿತಾ. ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅದನ್ನು ನಾವು ಫಾಲೋ ಮಾಡಿದ್ದೀವಿ. ನಿಮ್ಮ ಕಡೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿನೂ ಮಾಡ್ಬೋದು ಅಲ್ವಾ. ಆ್ಯಂಡ್ ಹೋಮ್ ಟೂರ್ ಬಗ್ಗೆ ಕೇಳ್ತಾ ಇದ್ದೀರಾ, ಡೆಫಿನೆಟ್ ಆಗಿ ಆದಷ್ಟು ಬೇಗ ಹಾಕುವಂಥ ಪ್ರಯತ್ನ ನಂದಾಗಿದೆ. ಇನ್ನೇನು ಪೂಜೆ ಆಲ್ಮೋಸ್ಟ್ ಮುಗಿತಾ ಬಂತು. ಬಿಕಾಸ್ ನನ್ನ ಪ್ರೆಸೆಂಟ್ ಸಿಚುವೇಶನ್ಗೆ ಎಷ್ಟು ಮಾಡೋದಕ್ಕಾಗುತ್ತೆ, ಎಷ್ಟೊತ್ತು ಕೂರ್ಬೋದು, ಅದ್ರ ಪ್ರಕಾರ ಎಲ್ಲ ವ್ಯವಸ್ಥೆನ ಮಾಡಿಕೊಟ್ರು. ತುಂಬ ಜನ ಕೇಳ್ತಾ ಇದ್ರಿ ಮನೆಗೇನು ಹೆಸರು ಇಟ್ಟಿದ್ದೀರಾ ಅಂತ. ಮನೆ ಹೆಸರು ಬಂದುಬಿಟ್ಟು ದ್ವೀಪ. ಏನಕ್ಕೆ ಹೆಸರಿಟ್ಟಿದ್ದೀವಿ, ಅರ್ಥ ಏನು ಎಲ್ಲ ತಿಳಿಸ್ತೀನಿ ಮುಂದೆ ಬರುವಂಥ ವೀಡಿಯೋಸಲ್ಲಿ. ಹೇಗೆ ಅನ್ನಿಸ್ತೀರಿ ಹೆಸರು? ಆ್ಯಂಡ್ ಐ ಆಮ್ ಶ್ಯೂರ್ ಗೆಸ್ ಮಾಡ್ಬೋದು ಏನಕ್ಕೆ ದ್ವೀಪ ಅಂತ ಇಟ್ಟಿದ್ದೀವಿ ಅಂತ. ರಮಣ ಗೋವಿಂದ ಹರ 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 ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ರಕ್ಷಾಂ ಧಾರಯಾಮಿ. ಮಂಗಳಾರತಿ ಎತ್ಕೊಳ್ಳಿ ದೇವತಾ. ಕೆಲವರು ಅಬ್ಸರ್ವೇಷನ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಲಾಸ್ಟ್ ವಿಡಿಯೋ ನೋಡಿ ನನಗೂ ಖುಷಿ ಆಯಿತು. ಅತ್ತೆದು ಮಾರ್ನಿಂಗ್ ಸೀರೆ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರಿ. ಜಗದೀಶ್ವರ ಗತಂ ದಾರಿದ್ರ್ಯ ದೇವಚ ದರ್ಶನಾತ್. ಈ ಮನೆಯಲ್ಲಿ ವಾಸ ಮಾಡುವಂತಹ ನಮಗೆ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನ, ಕೀರ್ತಿಯನ್ನ, ಯಶಸ್ಸನ್ನ ಕೊಡು ಭಗವಂತ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಾವೆಲ್ಲರೂ ನಿನ್ನ ಸೇವೆಯನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡುವಂತಹ ಶಕ್ತಿ, ಭಕ್ತಿ, ಯೋಗವನ್ನು ಕೊಟ್ಟು ಅನುಗ್ರಹಿಸ ಭಗವಂತ ಅಂತ ಪ್ರಾರ್ಥನೆಯನ್ನು ಮಾಡಿ ನಿಂತಲ್ಲೇ 3 ಬಾರಿ ಪ್ರದಕ್ಷಿಣೆ ಮಾಡಿ ಕೈದಿರುವಂತಹ ಪುಷ್ಪಾಕ್ಷತೆ ಭಗವಂತನಿಗೆ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ಕಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ತಾಪಕರ್ಮ. ಚಿಕ್ಕ ವಯಸ್ಸಿಂದನೂ ಸತ್ಯನಾರಾಯಣ ಪೂಜೆ ಪ್ರಸಾದ ಅಂದರೆ ತುಂಬಾ ಇಷ್ಟ. ಸೊ ಪೂಜೆ ಆದಮೇಲೆ ಕಾಯ್ತಾ ಇದೆ ಪ್ರಸಾದ ತಿಂದ್ಬಿಟ್ಟು ಎಲ್ಲರ ಹತ್ರ ಮಾತಾಡಬೇಕು ಅಂತ. ಸೊ ಉಡುಪಿಯಿಂದ, ಹಾಸನಿಂದ, ಮೈಸೂರು, ಚಿಕ್ಕಮಂಗ್ಳೂರು ನಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಪ್ರೀತಿಯಿಂದ ಬಂದಿದ್ದಾರೆ ಆಶೀರ್ವಾದ ಮಾಡಬೇಕು ಅಂತ. ತುಂಬಾ ಖುಷಿ ಆಯಿತು. ನಮಗೋಸ್ಕರ ಅಷ್ಟು ದೂರದಿಂದ ಟ್ರಾವೆಲ್ ಮಾಡಿ ಬರೋದು ಇಸ್ ನಾಟ್ ಈಸಿ. ಹೆಂಗಿದೆ ಹೆಸರು? ಸೂಪರ್ ಸೂಪರ್. ಥ್ಯಾಂಕ್ ಯು. ಬನ್ನಿ ಪುರೋಹಿತರು ಕೊಡೋಣ. ಇನ್ನು ನಾವಿರುವಂಥ ಬಿಲ್ಡಿಂಗ್ನ ಮೆಂಬರ್ಸ್ ಆಗಿರ್ಬೋದು, ಬೇರೆ ಫ್ಲ್ಯಾಟ್ ಓನರ್ಸ್, ಟೆನೆಂಟ್ಸ್ ಎಲ್ಲರೂ ಬಂದಿದ್ರು. ಸೊ ಖುಷಿ ಆಯಿತು. ಯಾರಿಗೆ ನೀವು ಕೊಟ್ಟಿದ್ದ ತಾತ ನಮ್ಗೆ ಉಡುಗೊರೆ, ತಾತನ ಉಡುಗೊರೆ. ನೋಡಿ ಹೊಸ ಮನೆಗೆ ಅಂತ ಹಸ್ತಂ ಹೇಮ ಬೀಜಂ ವಿಭಾವಸೋ ಅನಂತ ಪುಣ್ಯ ಫಲದ ಮದಶಾಂತಿಂ ಪ್ರಯತ್ನಮೇ. ಏನಾಯ್ತು ನನ್ನ ಹೆಸರು? ದ್ವೀಪ ನಾಮಾಂಕಿತ ನವನೂತನ ಗ್ರಹಯೋಃ ಸುಖೇನೈವ ವಾಸಮಾನವಿಕತಾ ಫಲ ಪ್ರಾಪ್ತಿ ದ್ವಾರ ಲಕ್ಷ್ಮೀ ಸತ್ಯನಾರಾಯಣ ಪೂರ್ಣಾನುಗ್ರಹೇಣ ಸಮಸ್ತ ಸನ್ಮಂಗಳಾಭಿವೃದ್ಧಿರಸ್ತು. ನಂದ ಗೋಕುಲಂ ಯಥಾ ಸುಖ ಜೀವನ ನಿರ್ವಹಣ ಯೋಗ ಭಾಗ್ಯ ಫಲ ಭಗವನ್ ಅನುಗ್ರಹೇಣ ಸಿದ್ಧಿರಸ್ತು. ಈ ಮನೆ ಖುಷಿ ಖುಷಿಯಾಗಿರುವಾಗ ಭವತಿ ತದಾ ಪುರುಷಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ದೀರ್ಘಾಯುಷ್ಯಾಯುರಾರೋಗ್ಯತಾ ಫಲ ಸತ್ಯನಾರಾಯಣಾನುಗ್ರಹೇಣ ಸಿದ್ಧಿರಸ್ತು. ತಗೊಂಡೋಗಿ ದೇವರ ಮನೆಯಲ್ಲಿ ಇಟ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿ ಎಲ್ಲ ಪೂಜೆ ವ್ಯವಸ್ಥೆ ಮುಗಿದಾಗಾಯ್ತು. ಇನ್ನು ನೀವು ಫ್ರೀಯಾಗಿ ಬಂದವರು ಮಾತಾಡಿಸಿ ಫೋಟೋಗ್ರಾಫಿ ವ್ಯವಸ್ಥೆ ಮಾಡ್ತೀವಿ. ದೀಪು ಅವ್ರ ಜೊತೆ ವರ್ಕ್ ಮಾಡ್ತಾ ಇರುವಂಥ ಅವರ ಸೀನಿಯರ್ಸ್ ಆಗಿರ್ಬೋದು, ಅವರ ಕೊಲೀಗ್ಸ್ ಆಗಿರ್ಬೋದು, ಅವರ ಫ್ರೆಂಡ್ಸ್, ಅವರ ಆಪ್ತ ಸ್ನೇಹಿತರು, ಜೊತೆಗೆ ಅವರ ಗುರುಗಳು ಎಲ್ಲರೂ ಬಂದಿದ್ದರು. ಆ್ಯಂಡ್ ಹಿ ವಾಸ್ ವೆರಿ ವೆರಿ ಹ್ಯಾಪಿ ಆಯಿತಾ. ಸೊ ಅವರ ಬಿಗ್ ಮೈಲ್ ಸ್ಟೋನ್ಗೆ ಅವರ ಪ್ರೀತಿ ಪಾತ್ರರು ಎಲ್ಲರೂ ಇದ್ದರು. ನೀವು ನನಗೆ ಗಿಫ್ಟ್ ತಗೊಂಡ್ಬಂದ್ರಾ? ಎಲ್ಲಿ ಹೊಸ ಮನೆಗಲ್ಲ? From Ramya and family. Thank you so much. ನಾನು
ಫ್ರೆಂಡ್ಸ್ ಎಲ್ಲಿ ಖುಷಿಯಾಗಿ ರಮ್ಯ ಅವ್ರು ಬಂದರು. ಆಮೇಲೆ ಒಂದಷ್ಟು ಜನ ಬರ್ತಾನೆ ಇದ್ರು. ನೋಡ್ತಾ ನೋಡ್ತಾ ವೀಡಿಯೋಸ್ ನಿಮಗೆ ಗೊತ್ತಾಗುತ್ತೆ ಯಾರ್ಯಾರು ಬಂದಿದ್ರು ಅಂತ. ಸ್ಮಾಲ್ ಸ್ಕೇಲ್ ಇವೆಂಟ್ ಆಗಿತ್ತು ಇದು. ಬಿಕಾಸ್ ಜಾಗದ ವ್ಯವಸ್ಥೆ ನೋಡಿ, ಪಾರ್ಕಿಂಗ್ ವ್ಯವಸ್ಥೆ ಇದೆಯಾ ಇಲ್ವಾ ನೋಡಬೇಕು, ಫೆಸಿಲಿಟೀಸ್ ಏನೇನಿದೆ ಅಂತ ನೋಡಬೇಕು, ಅದ್ರ ಪ್ರಕಾರ ಎಷ್ಟು ಜನನ ಇನ್ವೈಟ್ ಮಾಡ್ಬೋದು ಆ ಪ್ಲ್ಯಾನಿಂಗ್ ಮಾಡಬೇಕಾಗತ್ತೆ. ಸೊ ಇದು ನಮ್ಮ ಫಸ್ಟ್ ಇವೆಂಟ್ ಆಗಿತ್ತು ಈ ಬಿಲ್ಡಿಂಗಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ನೊಂದು ವಿಷಯ ಏನು ಅಂದರೆ, ನಾವಿರುವಂಥ ಬಿಲ್ಡಿಂಗಲ್ಲಿ ಈ ಥರ ಅಟ್ಲೀಸ್ಟ್ 140 ಮೆಂಬರ್ಸ್ನ ಇನ್ವೈಟ್ ಮಾಡಿರುವಂಥ ಇವೆಂಟ್ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲೇ ಆಗಿರೋದು. ಸೊ ಹಾಗಾಗಿ ಎಲ್ಲ ಫ್ಯಾಕ್ಟರ್ಸ್ನ ಯೋಚನೆ ಮಾಡಿ ನಾವು ಮಾಡಬೇಕಾಗಿತ್ತು. ಊರಲ್ಲಾದರೆ, ಬೇರೆ ಕಡೆ ಆದರೆ 500 ಜನ 1000 ಜನ ಬರೋದೆಲ್ಲ ಕಾಮನ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಇದನ್ನು ನಾವು ತುಂಬ ಯೋಚನೆ ಮಾಡಿ ಮಾಡಬೇಕಾಗಿತ್ತು. ಇನ್ನೇನು, ನಾಟ್ ಟು ವರಿ, ನೆಕ್ಸ್ಟ್ ಇವೆಂಟ್ ಇನ್ನೊಂದು ಆದಷ್ಟು ಬೇಗ ಆಗುತ್ತೆ ಅಲ್ವಾ, ಲೆಟ್ಸ್ ಸಿ. ಬಟ್ ಇಲ್ಲಿ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ, ವೆಲ್ ವಿಶರ್ಸ್ ಒಟ್ಟಿಗೆ ಸೇರಿ ಕ್ಯಾಪ್ಚರ್ ಮಾಡಿರುವಂಥ ಮೊಮೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. Thank you so much. MBBS Sandana. Using. Oh my God. So you know it from long time. 2002 Oh, nice. ಈ ನಮ್ಮ ಬೆಂಗಳೂರು ಟ್ರಾಫಿಕಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಂದ್ರೆ ಇಸ್ ನಾಟ್ ಈಸಿ. ಅಂದ್ರೂ ಬಂದಿದ್ದಾರೆ ಅಂದಮೇಲೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ನನ್ನ ಕಲ್ಚ್ ಫ್ಯಾಮಿಲಿ, ನನ್ನ ವರ್ಕೌಟ್ ಫ್ರೆಂಡ್ಸ್ ಎಲ್ಲ ಕರೆದಿದ್ದೆ. ತುಂಬ ಸಮಯ ಆಗಿತ್ತು. ನಾನು ಯಾರನ್ನೂ ಮೀಟ್ ಮಾಡಿರಲಿಲ್ಲ ಅಲ್ಲ. ಬಟ್ ನನಗೆ ಗೊತ್ತಿತ್ತು ಈ ಥರ ಇವೆಂಟ್ ಇದ್ದಾಗ ಇನ್ವೈಟ್ ಮಾಡಿದ್ರೆ ಯಾರ್ಯಾರು ಬರ್ತಾರೆ ಅವ್ರನ್ನಾದರೂ ಮೀಟ್ ಮಾಡ್ಬೋದು ಅಂತ. ಇಷ್ಟರಲ್ಲೇ ನಮ್ಮ ಮನೇನ ಡಿಸೈನ್ ಮಾಡಿರುವಂಥ ಆರ್ಕಿಟೆಕ್ಟ್ ಆ್ಯಂಡ್ ಅವ್ರ ಹಸ್ಬೆಂಡ್ ಬಂದರು. she is my architect who has done so much for this project, put her heart and soul ಆಯ್ತಾ. and ಬಂದವ್ರಿಗೆಲ್ಲ ಖುಷಿ ಆಗ್ತಾ ಇದೆ. her part of design work has been exceptionally nice. ಹೆಂಗ್ ಮಾಡಿದ್ದಾರೆ, ಡಿಸೈನ್ ಚೆನ್ನಾಗಿದೆ. ಸುಳ್ಳು ಹೇಳ್ಬೇಡಿ, ವಿಡಿಯೋ ಮಾಡ್ತಾ ಯಾರು ಇಷ್ಟ ಆಗಿಲ್ಲ, ಚೆನ್ನಾಗಿ ಮಾಡಿಲ್ವಾ? ಬಂದಿರುವಂಥ ಎಲ್ರಿಗೂ ಮನೆ ಡಿಸೈನ್ ತುಂಬಾ ಇಷ್ಟ ಆಗಿತ್ತು. ನಾನು ಕಮಿಂಗ್ ಡೇಸಲ್ಲಿ ನಿಮ್ಮ ಜೊತೆ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ಆರ್ಕಿಟೆಕ್ಟ್ ನಂಬರ್ ಎಲ್ಲ ಕೇಳ್ತಾ ಇದ್ದೀರಾ, ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್, ಆನೆಸ್ಟ್ ರಿವ್ಯೂಸ್ ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರಲ್ಲಿ ಖುಷಿನೇ ನನಗೆ. ನನ್ನ ಫ್ರೆಂಡ್ ಉಡುಪಿಯಿಂದ ಬಂದು ತುಂಬಾ ಹೆಲ್ಪ್ ಮಾಡಿದರು. ಇಲ್ಲೆಲ್ಲ ನೀವು ನಮ್ಮ ಹ್ಯಾಪಿ ಮೂಮೆಂಟ್ಸ್, ಆ್ಯಕ್ಚುಲ್ ಗೃಹ ಪ್ರವೇಶ ದಿನ ಏನೆಲ್ಲ ಆಯಿತು ಅದನ್ನು ನೋಡ್ತಾ ಇದ್ದೀರಾ. ಬಟ್ ಬಿಹೈಂಡ್ ದ ಸೀನ್ಸ್ ಪಟ್ಟಿರುವಂಥ ಪರಿಶ್ರಮ ಆಗಿರ್ಬೋದು, ಮಾಡಿರುವಂಥ ಎಲ್ಲ ವ್ಯವಸ್ಥೆಗಳು ಅದನ್ನು ನೋಡಿದ್ದೀರಾ. ಬಟ್ ಆ್ಯಕ್ಚುಲ್ ಮನೆಗೆ ಮಾಡಿರುವಂಥ ಸ್ಟ್ರಗಲ್ಸ್, ಇನ್ನು ದ ರಿಯಲ್ ಸ್ಟೋರಿ ನಾನು ನಿಮ್ಮ ಜೊತೆ ಶೇರ್ ಮಾಡೋದಿದೆ. ಆದಷ್ಟು ಬೇಗ ಈ ಒಂದು ಸೀರೀಸ್ನ ಕಂಪ್ಲೀಟ್ ಮಾಡೋಣ ಅಂತ ನನ್ನ ಆಸೆ ಆಗಿತ್ತು. ಬಿಕಾಸ್ ಅದು ಮುಖ್ಯವಾಗಿ ನಿಮ್ಮ ಆಸೆ ಆಗಿತ್ತು. ನೀವೆಲ್ಲ ಇಷ್ಟಪಟ್ಟು ಕಾಯ್ತಾನೆ ಇದ್ರಿ, ಫಸ್ಟ್ ನಮಗೆ ಮನೆ ಪೂಜೆ ನೋಡಬೇಕು, ಉಳಿದಿರೋ ಕತೆ ಆಮೇಲೆ ಅಂತ. ಆ್ಯಂಡ್ ಬಂದಿರುವಂಥ ಎಲ್ಲರಿಗೂ 2 ಪುಟ್ಟ ದೀಪ ಕೊಟ್ಟಿದೆ. ಬಿಕಾಸ್ ನಮ್ಮ ಖುಷಿಯಲ್ಲಿ ಅವ್ರ ಪಾಲಾಗಿದ್ದಾರೆ. ಅವ್ರ ಮನೆಯಲ್ಲಿ ಸದಾ ಬೆಳಕಿರಲಿ, ಸದಾ ಖುಷಿ ಇರಲಿ ಅಂತ. ಮೇಕಪ್ ಆರ್ಟಿಸ್ಟ್ ಅಲ್ಲಿ ಇಲ್ಲಿ ನನಗೆ ಟಚ್ ಅಪ್ ಮಾಡೋದು, ನಾನು ಪ್ರೆಸೆಂಟೇಬಲ್ ಆಗಿ ಕಾಣಿಸ್ಬೇಕು ಅಂತ ತುಂಬಾ ಸಪೋರ್ಟಿವ್ ಆಗಿದ್ರು. ಇಷ್ಟರಲ್ಲೇ ಸ್ಪೂ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಬಂದಿದ್ರು. ಐ ಆಮ್ ಸೋ 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 ಹ್ಯಾಪಿ. ಇವತ್ತು ಬಂದಿರುವಂಥ ಅಷ್ಟು ನನ್ನ ಕಾಂಟೆಂಟ್ ಕ್ರಿಯೇಟರ್ ಫ್ರೆಂಡ್ಸ್ನ ನಾನು ತುಂಬ ಸಮಯದಿಂದ ಮೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ ಇದ್ವಿ. ಮೀಟ್ ಆಗೋದಕ್ಕೆ ಆಗ್ತಾನೇ ಇರಲಿಲ್ಲ. ಬಟ್ ಫೈನಲಿ ಈ ಒಂದು ಇವೆಂಟಿಂದ ನನ್ನ ಪ್ರೀತಿಯ ಕಾಂಟೆಂಟ್ ಕ್ರಿಯೇಟರ್ ಫ್ರೆಂಡ್ಸ್ ಬರುವಂಥ ಚಾನ್ಸ್ ಸಿಕ್ತು. ಅವ್ರನ್ನ ಮೀಟ್ ಮಾಡುವಂಥ ಅವಕಾಶ ನಂದು ಆಯಿತು. ನಮ್ಮ ಸ್ಕೂ ಬಂದಿದ್ದು ಎಷ್ಟು ಸಮಯದಲ್ಲಿ ನಾವು ಮೀಟ್ ಆಗ್ತಾ ಇದೀವಿ. ಮೀಟ್ ಆಗ್ಬೇಕಾದ್ರೆ ಆಕ್ಚುಲಿ ಇನ್ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಸಲ ಮೀಟ್ ಆಗಬೇಕು ಅಂತ ಪ್ಲಾನ್ ಮಾಡಿದ್ವಿ ಆಯ್ತಾ. ಬಟ್ ನನಗೆ ಹುಷಾರೇ ಇರ್ತಾ ಇರಲಿಲ್ಲ, ಎಲ್ಲಿ ಹೋಗೋದಕ್ಕೂ ಮನಸ್ಸಿಲ್ಲ, ಇಂಟ್ರೆಸ್ಟ್ ಇಲ್ಲ. ಸೊ ನನಗೆ ಸಿಕ್ಕಿದ ಚಾನ್ಸ್ ಅಂತ ಇನ್ವೈಟೆಡ್. ಫಸ್ಟ್ ಟೈಮ್ ಸ್ಕೂಲ್ ನಮ್ಮ ಮನೆಗೆ ಬರ್ತಾ ಇರೋದಲ್ವಾ, ನಾನು ಬಂದಿದ್ದೀನಿ 2 ಸತಿ. And in fact, the best thing is, your money is so nearby. Just 20 minutes. And I'm like, what? 5 kilometers. ಅಷ್ಟೇನಾ? Best. ಎಲ್ಲರಿಗೂ ನಾನು ದೂರ. ಪ್ಲಸ್ ಎಲ್ಲ ಹೋಗ್ಬೇಕಂದ್ರೆ ನಾವು ದೂರ ಎಲ್ಲ. ನನಗೂ ಸೇಮ್ ಇದು ಒಂದೇ ಅಲ್ಲ. ಇವಾಗ ಸೊ ಎಷ್ಟೋ ಕೊಲಾಬ್ಸ್ ಎಲ್ಲ ಪ್ಲಾನ್ ಮಾಡಿದ್ವಿ, ಅದು ಯಾವುದು ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಈ ಮುಂದೆ ಮಾಡ್ಬೋದು. we are going to do. ಅಷ್ಟೇ. ನಮ್ಮ ಮನೆ ಇಲ್ಲ, ಇವ್ರ ಮನೆ. ಅಷ್ಟೇ. ಇಲ್ಲಿ ಸ್ಪೇಸ್ ಇದೆ ಇವಾಗ, ಅಲ್ವಾ? So nice. ನನಗೆ ಓಪನ್ ಕಿಚನ್ ಇಷ್ಟ ಆಯಿತು. ಆಲ್ಸೋ ಟೆಂಪಲ್. It's so nice, divine, elegant, nice, calm.
ಇಷ್ಟರಲ್ಲೇ ನನ್ನ ಮತ್ತೊಬ್ಬರು ಕಾಂಟೆಂಟ್ ಕ್ರಿಯೇಟರ್ ಫ್ರೆಂಡ್ ಬಂದರು ಆ್ಯಂಡ್ ನಾನು ಹೇಳಿದ್ದೆ ಫ್ಯಾಮಿಲಿ ಜೊತೆನೇ ಬರಬೇಕು ಅಂತ ಎಲ್ರಿಗೂ. ಈ ದಿನ ತುಂಬ ಓಡಾಟ ಆಯಿತು ಆ್ಯಂಡ್ ಇದಾದಮೇಲೆ ನನ್ನ ಮೆಡಿಕಲ್ ಚೆಕಪ್ ಕೂಡ ಇತ್ತು ಆ್ಯಂಡ್ ಅದರ ಡೀಟೇಲ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು. ಈ ಟೈಮ್ನಲ್ಲಿ ಆಗಿರುವಂಥ 2 ಬ್ಯೂಟಿಫುಲ್ ಥಿಂಗ್ಸ್. ಫಂಕ್ಷನ್ ಅಂದಮೇಲೆ ಹಿಂಗೆ ಅಲ್ವಾ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಸಿಗ್ತಾರೆ ಬಟ್ ಫ್ಯಾಮಿಲಿಯವರೇ ಇರಲ್ಲ. ಒಬ್ಬರಿದ್ರೆ ಇನ್ನೊಬ್ರು ಇರಲ್ಲ. ನಮ್ಮ ಅಣ್ಣನ ಹುಡುಕ್ತಾ ಇದ್ದೀವಿ, ಪಪ್ಪನ ಹುಡುಕ್ತಾ ಇದ್ದೀವಿ. ಫೋಟೋ ಸೆಷನ್ಗೆ ಎಲ್ಲಿದ್ದಾರೆ ಇವರು ಇಲ್ವೇ ಇಲ್ಲ. ಪಾಪ ಒಬ್ಬರು ಮೇಲ್ಗಡೆ ಟೆರೆಸಲ್ಲಿ ಇರ್ಬೋದು ಅನಿಸುತ್ತೆ ಫುಡ್ ವ್ಯವಸ್ಥೆ ನೋಡೋದಕ್ಕೆ, ಇನ್ನೊಬ್ರು ಎಲ್ಲಾದರೂ ಹೊರಗಡೆ ಇರ್ಬೋದು ಅನಿಸುತ್ತೆ. ಎನಿವೇಸ್, ಇವತ್ತಿಗೂ ನಮ್ಮ ವಿಡಿಯೋಗ್ರಾಫರ್ ಟೀಮ್ ಇದ್ದಿದ್ದು ನವೀನ್ ಆ್ಯಂಡ್ ಟೀಮ್. ಅವರು ಕಾಂಟ್ಯಾಕ್ಟ್ ಡೀಟೇಲ್ಸು ಕೇಳಿದ್ರಿ. ಎಲ್ಲದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಪಿನ್ ಮಾಡಿದ್ದೀನಿ, ಚೆಕ್ ಮಾಡಿ. Hi, look who's here. Wow, we were about to leave. ಉಡುಪಿಯಿಂದ ಬಂದಿದ್ದಾರೆ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ. ತಮ್ಮ ಇಲ್ಲಿ? ತಮ್ಮನು. ಅನು ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡಿದ್ದು ಗೊತ್ತಾ. ತುಂಬ ದೂರ ಅವ್ರ ಮನೆಗೂ ನಮ್ಮ ಮನೆಗೂ, ಬಟ್ ಶಿ ಮೇಡ್ ದಟ್ ಎಫರ್ಟ್ಸ್. ಫ್ಯಾಮಿಲಿ ಎಲ್ಲರೂ ಸೇರಿ ಬಂದರು ಒಟ್ಟಿಗೆ. Oh yeah, first time ನೋಡ್ತಾ ಇಲ್ಲ. ನಾವು ಚಾನ್ಸ್ after change. ತಾತನ ನೋಡಬೇಕು, ತಾತನ ಮಾತಾಡಿಸ್ಬೇಕು ಅಂತ ತುಂಬ ಜನರಿಗೆ ಆಸೆ ಇತ್ತು. ಬಟ್ ತಾತನಿಗಂತೂ ನೆನಪಿರಲ್ಲ ಅಲ್ವಾ, ಆಬ್ವಿಯಸ್ಲಿ ಈಸ್ ಓಲ್ಡ್ ಅಲ್ವಾ, ಅವ್ರಿಗೆ ನೆನಪಿರಲ್ಲ ಯಾರು ಏನು, ನನ್ನ ಎಲ್ಲಿ ನೋಡಿದ್ದಾರೆ ಇವರು, ನನ್ನ ಪರಿಚಯ ಹೆಂಗೆ ಅಂತ. ಬಟ್ ಅವ್ರಿಗೆ ಫುಲ್ ಖುಷಿ ಆಯಿತಾ, ಓ ನನ್ನ ಪರಿಚಯನೂ ಇದೆಯಾ, ನನ್ನ ಹತ್ರ ಬಂದು ಮಾತಾಡಬೇಕಾ ಅಂತ. ಸೊ ಅವ್ರಿಗೆ ಫುಲ್ ಖುಷಿ ಆಯಿತು. ಈ ದಿನ ಅವರ ಕನಸಿನ ಡೇ ಇದು. ಇಷ್ಟೊತ್ತು ಮನೆ ಒಳಗಡೆ ನಡೀತಾ ಇದ್ದಂಥ ಕತೆ, ಬಟ್ ಇವಾಗ ಮನೆ ಹೊರಗಡೆ ಅಂದರೆ ಮೇಲ್ಗಡೆ ಟೆರೆಸಲ್ಲಿ ಊಟದ ವ್ಯವಸ್ಥೆಗೆ ಏನೆಲ್ಲ ಇತ್ತು ಅಂತ. ಆ್ಯಕ್ಚುಲಿ ನಾವು ಯಾರ ಹತ್ರನೂ ಕೇಳಕ್ಕೆ ಹೋಗಿಲ್ಲ ಊಟ ಹೇಗಿತ್ತು. ಅವರಾಗೆ ಬಂದು ಹೇಳಿದಾಗ ನಿಜವಾಗ್ಲೂ ಊಟ ಚೆನ್ನಾಗಿದೆ ಅಂತ ಅರ್ಥ ಅಲ್ವಾ. ಅಂಥ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಇವತ್ತಾಯಿತು. ಪೂಜೆ ಎಲ್ಲ ಮುಗೀತು. ಪೂಜೆ ಭಾರಿ ಚೆನ್ನಾಗಿ ಆಯಿತು. ಊಟ ಎಲ್ಲ ಸಾಧಾರಣ ಅರ್ಧಾಂಶ ಜನರು ಊಟ ಆಯಿತು. ಇವಾಗ ಸ್ವಲ್ಪ ಏನೋ ಮಾಡ್ತಾ ಇದ್ದಾರೆ. ಐಟಮ್ ಎಲ್ಲ ಇದೆ, ಏನೇನಿದೆ ಅಂತ ತೋರಿಸ್ತೇನೆ ಬನ್ನಿ. ಉಪ್ಪು, ಲಿಂಬೆಹಣ್ಣು ಪಿಕಲ್, ಇದು ನಮ್ಮ ಮಂಗಳೂರು ಕಡೆ ಕರಂಡೆ ಅಂತ ಹೇಳ್ತಾರೆ ಅದಕ್ಕೆ. ಅದು ಮಿಕ್ಸ್ ಆಗಿದೆ, ಕರಂಡೆ ಮತ್ತು ಲಿಂಬೆಹುಳಿ. ಕೋಸಂಬರಿ, ಇದು ಚಟ್ನಿ, ಪುದೀನ ಚಟ್ನಿ, ಕಾರ್ನ್ ಕೋಸಂಬರಿ, ತೊಂಡೆಕಾಯಿ ಪಲ್ಯ, ತೊಂಡೆಕಾಜು ಪಲ್ಯ, ಮಿಕ್ಸ್ ವೆಜಿಟೇಬಲ್ ಪಲ್ಯ, ಮಿಕ್ಸ್ ವೆಜಿಟೇಬಲ್ ಪಲ್ಯ, ಪೈನಾಪಲ್ ಗೊಜ್ಜು, ಪೈನಾಪಲ್ ಗೊಜ್ಜು, ಇದು ರಾಯ್ತಾ, ಬಿರಿಯಾನಿ, ರಾಯ್ತಾ, ವೆಜ್ ಬಿರಿಯಾನಿ, ಮಂಗಳೂರು ಬಾಳೆಕಾಯಿ ಬಜ್ಜಿ, ಇದು ವೆಜ್ ಬಿರಿಯಾನಿ. ಇದು ಮಂಗಳೂರು ಪೋಡಿ ಅಂತ ಹೇಳ್ತೇವೆ, ಇಲ್ಲಿ ಬಜ್ಜಿ ಅಂತ ಹೇಳ್ತಾರೆ, ಬಾಳೆಕಾಯಿ ಬಜ್ಜಿ. ಇದು ಎಲ್ರಿಗೆ ಗೊತ್ತಿರೋದು ಮೊಸರು. ಇದು ತುಪ್ಪ, ಮೆಣಸು. ಪೂಜೆ ಪ್ರಸಾದ ಗಣಹೋಮ ಇತ್ತಲ್ವ, ಅದರ ಪ್ರಸಾದ ಇಲ್ಲೇ ತಂದಿಟ್ಟಿದ್ದಾರೆ. ಎಲೆಗೆ ಹಾಕಿದರೆ ಎಲ್ಲರೂ ತಿಂದು ಹೋಗ್ತದೆ ಅಂತ. ಇದು ಮೈಸೂರು ಪಾಕ್, ಇದು ವೈಟ್ ರೈಸ್. ಇದು ಪಾನ್ ಐಸ್ ಕ್ರೀಮ್, ಅಂದರೆ ಯಾವಾಗಲೂ ಒಂದೇ ಥರ ಐಸ್ ಕ್ರೀಮ್ ತಿಂದು ಬೇಜಾರಾಗಬಾರ್ದು ಅಂತ ಡಿಫ್ರೆಂಟ್ ಸ್ಟೈಲಲ್ಲಿ ಐಸ್ ಕ್ರೀಮ್ ಇಟ್ಟಿದ್ದಾರೆ. ಪಾನ್ ಐಸ್ ಕ್ರೀಮ್ ಫಸ್ಟ್ ಟೈಮ್ ಇದು ಟೇಸ್ಟ್ ಮಾಡೋದು ನಾವೆಲ್ಲ. ಬೇಡ. ಪಾನ್ ಐಸ್ ಕ್ರೀಮ್ ಒಂದು ಕಡೆ ಆದರೆ, ಇನ್ನೊಂದು ಕಡೆಯಿಂದ ಈ ಗೋಧಿ ಹಲ್ವಾ ಮೈ ಆಬ್ಸಲ್ಯೂಟ್ ಫೇವ್ರೆಟ್. ಡ್ರೈ ಫ್ರೂಟ್ ಪೈಸಾ, ಇದು ವೆಜ್ ಕೋಲಾಪುರಿ, ವೆಜಿಟೇಬಲ್ ಕೋಲಾಪುರಿ. ಅದು ಮಂಗಳೂರು ಸೌತೆಕಾಯಿ ಸಾಂಬಾರ್, ಸೌತೆಕಾಯಿ ಸಾಂಬಾರ್, ಮಜ್ಜಿಗೆ ಹುಳಿ, ರಸಮ್ ಇದೆ, ರಸಮ್ ನೀಟಾಗಿ ಇಟ್ಟಿದ್ದಾರೆ. ರುಮಾಲ್ ರೊಟ್ಟಿ, ಇದು ಮಂಚೂರಿ, ಬೇಬಿ ಕಾರ್ನ್ ಮಂಚೂರಿಯಾ.
ಲೈವ್ ಕುಕ್ಕಿಂಗ್ ಕೆಲವೊಂದೆಲ್ಲ ಮಾಡ್ತಾಯಿದ್ರು. ಅದರಲ್ಲಿ ಈ ರುಮಾಲ್ ರೋಟಿ ಒಂದು ತುಂಬ ನೀಟ್ ಆ್ಯಂಡ್ ಹೈಜಿನಿಕ್ ಆಗಿ ಮಾಡಿದ್ರು, ಅದು ಪ್ಲಸ್ ಪಾಯಿಂಟ್. ಸೆಕೆಂಡ್ ಥಿಂಗ್ ಅಂದರೆ ಬಿಸಿ ಬಿಸಿ ಆಗಿರುವಂಥ ಊಟ ಎಲ್ಲರಿಗೂ ಸರ್ವ್ ಮಾಡಿದ್ರು. ನಾನು ಹೇಳ್ತಾ ಇದ್ನಲ್ವಾ, ಮಾಮ ಅಂತೂ ಅಪ್ಪಾಜಿ ಮಿನಿ ಭರತ್ಗೆ ಕಾಲ್ ಮಾಡಿ ಎಲ್ಲ ತೋರಿಸ್ತಾ ಇದ್ರಂತ. ನೋಡಿ ಅವ್ರು ಹಿಂಗೆ ತೋರಿಸ್ತಾರೆ ಒಂದೊಂದು ಐಟಮ್. ಆ್ಯಂಡ್ ಮನೆಯವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಏನೇನು ಆಗ್ತಾ ಇದೆ ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಖುಷಿ, ಬಿಕಾಸ್ ನಮ್ಮ ಅಣ್ಣನ ಮನೆ, ಕನಸಿನ ಮನೆ ಊರಲ್ಲಾಯಿತು ಅಂತ. ಜೊತೆಗೆ ನನ್ನ ಕಸಿನ್ಸ್ ಎಲ್ಲರೂ, ಫ್ಯಾಮಿಲಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಂಥ ಡೇ ಫ್ಯಾಮಿಲಿ ಇಲ್ಲದೆ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಐ ಥಿಂಕ್ ಆಲ್ಮೋಸ್ಟ್ 23 ಐಟಮ್ಸ್ ಮಿನಿಮಮ್ ಆಗಿತ್ತು ಇವತ್ತಿನ ಊಟಕ್ಕೆ. ಆ್ಯಂಡ್ ಇವರ ಸರ್ವಿಸ್ ವಾಸ್ ಟೂ ಗುಡ್. ನೋಡಿ ಅಂಕಲ್ ನಂಗೆ ಸ್ವೀಟ್ ಆಗಿಟ್ಟಿದ್ದಾರೆ. ಅಲ್ಲೇ ಸಂಜೆ ಬರ್ತೀನಿ, ನನ್ನ ಫೇವ್ರೆಟ್ ಇದೆ, ಅದಕ್ಕೆ ಸ್ವೀಟ್ ಮಾಡಬೇಕು. ಮತ್ತೆ ಅವನಿಗೆ ಗೊತ್ತಾಯ್ತು ನನಗೆ ಇದು ನನ್ನ ಫ್ಯಾಕ್ಟ್ರಿ ಅಂತ, ಶುಗರ್ ಫ್ಯಾಕ್ಟ್ರಿ. ಅದಕ್ಕೆ ಹೇಳ್ಬೇಕು ಅವನಿಗೆ. I love this Godhi halwa. I'm eating this for the first time. We just started. Amazing, very tasty food. This pineapple curry is my favorite. Very yummy. Oh no. Which I'm enjoying every day. It's nice. It's very delicious. ನೈಸ್. Too yummy food. ರಸ್ಟ್ ಆರೆಂಜ್ ಚಾಕ್ಲೇಟ್ ಕಲರ್ ಜೊತೆಗೆ ಪ್ಲೇನ್ ಗೋಲ್ಡ್ ಜುವೆಲ್ಸ್, ಒಳ್ಳೆ ಕಾಂಬಿನೇಷನ್, ಓಲ್ಡ್ ಇಸ್ ಗೋಲ್ಡ್ ಸ್ಟೈಲಲ್ಲಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಇನ್ನೇನು ಹೊರಡುವಂಥ ಸಮಯ, ಬಂದಿರುವಂಥ ಗೆಸ್ಟ್ ಊಟ ಮುಗಿಸ್ಕೊಂಡು ನಮಗೆ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಮನೆಗೆ ಬಂದು ಅವರ ಅಭಿಪ್ರಾಯಗಳನ್ನು ತಿಳಿಸಿ ಇವಾಗ ಹೊರಡುವಂಥ ಸಮಯ. ಆ್ಯಂಡ್ ನೆಕ್ಸ್ಟ್ ಫ್ಯಾಮಿಲಿ ಟೈಮ್. ಅದೇ ಆಂಟಿಗೆ ಹೇಗೆ ಅನಿಸ್ತು ಮೇಕಪ್ ಹೇರ್ ಸ್ಟೈಲ್? ತುಂಬ ಚೆನ್ನಾಗಿ ಮಾಡಿದ್ದೆ. ಚೆನ್ನಾಗಿ ಮಾಡಿದ್ದೆ. ಥ್ಯಾಂಕ್ ಯು ಸೊ ಮಚ್. ಮಾಡ್ತಾರೆ, ಇವ್ರಿಬ್ಬರ ಹತ್ರ ಮಾಡಿಸ್ಕೊಳ್ಳಿ. ಈ ಹುಡುಗಿ ಹೊಸದಾಗಿ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದೆ. ಇವ್ರು ನಮ್ಗೆ ಅಳಬ್ರು ಬಿಡಿ, ಇವ್ರು ಅಳಬ್ರು ಹೆಂಗೆ ಬೇಕಂತ ಮಾಡ್ತಾರೆ. ಅಂದರೆ ನಮ್ಗೆ ಇಷ್ಟ ಆಗೋ ಥರ, ಇಷ್ಟ ಆಗೋ ಥರ ಮೇಕಪ್ ಇಷ್ಟ ಇಲ್ಲ ಅಂದ್ರೆ ಇವಾಗ ಮೇಕಪ್ ಇಷ್ಟ ಆಗುತ್ತೆ. ನೆನ್ನೆಯಿಂದ ತುಂಬ ಇಷ್ಟ ಆಯಿತು. ಓ, ಅಮ್ಮನ ಸೀರೆ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಈ ಸಾರಿ ಕಾಶಿಯಿಂದನೇ ನಾನು ತಂದಿದ್ದು, ಅದಕ್ಕೆ ಕಸ್ಟಮೈಸ್ಡ್ ಆಗಿರುವಂಥ ವೈಟ್ ಬ್ಲೌಸ್ನ ಉಷಾ ಅವ್ರು ಸ್ಟಿಚ್ ಮಾಡಿದ್ದು. ಐ ಆಮ್ ಶ್ಯೂರ್ ಇವ್ರು ಯಾರು ಅಂತ ನಿಮಗೆ ಗೊತ್ತೇ ಇದೆ. ನನ್ನ ಚಿಕ್ಕಮ್ಮ, ಚಿಕ್ಕಪ್ಪ, ನನ್ನ ಕಸಿನ್ಸ್. ಸಿನಿಮ್ಯಾಟಿಕ್ ವಿಡಿಯೋ ರೆಡಿ ಆಗ್ತಾ ಇದೆ. ಅದರಲ್ಲಿ ನಿಮಗೆ ಎಲ್ಲ ಫನ್ ಕ್ಯಾಂಡಿಡ್ ಮೊಮೆಂಟ್ಸ್ ಇರುತ್ತೆ. ಅದನ್ನು ಡೆಫಿನೆಟ್ ಆಗಿ ಹಾಕಬೇಕು ಅನ್ನೋ ಆಸೆ, ಬಟ್ ನಾನೇ ವಿಡಿಯೋ ನೋಡಿಲ್ಲ ಇನ್ನು, ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಫ್ಯಾಮಿಲಿ ಫೋಟೋ ಸ್ಮೈಲ್ ಮಾಡಬೇಕು ಜಾಸ್ತಿ. ತುಂಬಾ ತೊಂದರೆಗಳನ್ನ ಕೊಟ್ಟು, ತುಂಬಾ ಟೆನ್ಷನ್ ಕೊಟ್ಟು, ನನ್ನ ಸ್ಟ್ರೆಸ್ ಎಲ್ಲ ಅವ್ರಿಲ್ಲ. ನಾನು ಇಷ್ಟೊತ್ತು ಕೆಳಗಡೆ ಇದ್ದೆ ಫ್ಯಾಮಿಲಿ ಜೊತೆ ಫೋಟೋಸ್ ಎಲ್ಲ ತಗೋಬೇಕು ಅಂತ. ಅತ್ತೆ, ಸುಮು ಅವ್ರ ಅಮ್ಮ ಇವರೆಲ್ಲ ಮಿಸ್ಸಿಂಗ್ ಆಯಿತಾ. ಅವ್ರ ಮೇಲ್ಗಡೆ ಇದ್ದರು. ಅವ್ರು ಕೆಳಗಡೆ ಬರಬೇಕಾದ್ರೆ ನಾನು ಅದೇ ಟೈಮ್ಗೆ ಊಟಕ್ಕೆ ಹೋದೆ. ಸೊ ನೋಡಿ, ಈ ಥರ ಮಿಸ್ಸಿಂಗ್ ಆದಾಗ ಇವಾಗ ಬೇಜಾರಾಗುತ್ತೆ. ಗೃಹ ಪ್ರವೇಶ ಅಂದು ಫೈನಲಿ ಆ ದಿನ ಬಂತು. ಇವತ್ತು ಮಾಡಬೇಕು, ಈ ತಿಂಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಾವು ಪೋಸ್ಟ್ಪೋನ್ ಆಗ್ತಾನೆ ಇತ್ತು ಅಲ್ಲ. ಜನವರಿಯಿಂದ ಸ್ಟಾರ್ಟ್ ಆಗಿದೆ. ಅದು ಫಸ್ಟ್ ಡೇಟ್ ತಗೊಂಡ್ಬಂದಿದ್ದು ಪಪ್ಪ ಜನವರಿ 11th ಅಂತ ತಗೊಬಂದಿದ್ದಾರೆ. ಅದು ಯಾವಾಗ ಡಿಸೆಂಬರ್ 13th ರಿಜಿಸ್ಟ್ರೇಷನ್ ಮಾಡಿದ್ದೀವಿ, ಆಗಲೇ ಹೋಗಿ ಜನವರಿ 11th ಡೇಟ್ ತಂದಿದ್ದಾರೆ. ಅದು ಮಿಸ್ ಆದರೆ ಜನವರಿ 26ಗೂ ಏನೋ ತಂದಿದ್ರು. ಆ ಟೈಮ್ ಅವಾಗ ನಾವೆಲ್ಲ 30 ಡೇಸಿಗೆ ಮುಗಿಯುತ್ತೆ ಇಂಟೀರಿಯರ್ ಅಂತ ಅನ್ಕೊಂಡಿದ್ವಿ. ದೇವ್ರೆ, ಫೈನಲಿ ಆ ದಿನ ಬಂತು. ಆ ದಿನನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾಯ್ತು. ನಾವು ಹೆಂಗಿತ್ತು ಅನುಭವ? ಹಿಂಗಿತ್ತು, ಹಾರಿಬಲ್ ಅಲ್ಲ. ಎಲ್ಲ ಕೆಲಸ ಮಾಡಿದ್ದು ಮೇನ್ ನೀನೆ, ಅವಳೇ. ಬಟ್ ನನಗೆ ಅವಳಿಗೆ ಹಾಕಿರೋ ಟಾರ್ಚರ್ ನೋಡಿನೇ ನನಗೆ ಬೇಜಾರಾಯಿತು. ತುಂಬ ಕಷ್ಟ ಇದೆ ಮನೆ ಕಟ್ಟೋದು. ಅಥವಾ ಏನು ಬರೀ ಇಂಟೀರಿಯರ್ಗೆ ಇಷ್ಟು ಕಷ್ಟ ಆಯ್ತು, ಮನೆ ಕಟ್ತಿದ್ರೆ ತುಂಬ ಇನ್ನೂ ಕಷ್ಟ ಆಗ್ತಿತ್ತು. ಬಟ್ ಇವತ್ತಿನ ದಿನ ಹೇಗಾಯ್ತು ನಿಮಗೆ? ಇವತ್ತು ಸಖತ್ತಾಗ ಇವತ್ತಿನ ದಿನ ಸಖತ್ತಾಗಾಯ್ತು, ತುಂಬ ಚೆನ್ನಾಗಾಯ್ತು. ಇಷ್ಟಪಟ್ಟು ಖುಷಿಪಟ್ಟು
ಎಲ್ಲ ಆಯಿತು. ಸೊ ಐ ಆಮ್ ವೆರಿ 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 ಹ್ಯಾಪಿ. ಎಲೆ ಒರೆಸೋದಕ್ಕೆ ಈ ಥರ ಟಿಶ್ಯೂ, ನೀರಿನ ಟಿಶ್ಯೂ ನಾನು ನಿಜವಾಗ್ಲೂ ಫಸ್ಟ್ ಟೈಮ್ ನೋಡ್ತಾ ಇರೋದು. ವೆರಿ ನೈಸ್. ನಾನು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು ಎಲೆ ಒರೆಸೋದು. ಹಾಂ, ಸೂಪರ್ ಅಲ್ಲ? ಬೆಸ್ಟ್. ನೀರು ಹಾಕೋದು, ಕೈಯಲ್ಲಿ ಉಜ್ಜೋದೆಲ್ಲ ಏನೂ ಇಲ್ಲ. ಇದೆಲ್ಲ ಪ್ರಮೋಷನ್ ಅಲ್ಲ ಆಯಿತಾ, ಅವ್ರಿಗೆಲ್ಲ ದುಡ್ಡು ಕೊಟ್ಟಿದ್ದೀವಿ ನಾವು, ಇನ್ನು ಅನ್ಕೋಬೇಡಿ ಪ್ರಮೋಷನ್ ಅಂತ. ನನ್ನ ಪ್ಲೇಟಿಗೆ ಫುಲ್ ಹಾಕಿ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ವೇಟ್ ಮಾಡ್ತಾ ಇದ್ದೆ ಇಷ್ಟೊತ್ತು. ಇದಕ್ಕೂ ಮೀರಿ ಒಂದಷ್ಟು ಐಟಮ್ಸ್ ಇತ್ತು, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ಶೇರ್ ಮಾಡ್ತೀನಿ. ನನ್ನ ಫ್ರೆಂಡ್ ಜೀವಿತ ಕೊನೆಯದಾಗಿ ಬಂದರು, ಅವ್ರಿಗೆ ವರ್ಕ್ ಎಲ್ಲ ಮುಗಿಸ್ಕೊಂಡು ಬಂದರು ಅಂತ ಫುಲ್ ಖುಷಿ ನನಗೆ. ಸಿ ದೇ ಟೇಕಿಂಗ್ ದಟ್ ಎಕ್ಸ್ಟ್ರಾ ಟೈಮ್ ಆ್ಯಂಡ್ ಎಫರ್ಟ್ಸ್ ಅಲ್ವಾ. ಎನಿವೇಸ್ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಇಫ್ ಯು ಲೈಕ್ ದಿಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.